ಕೊನೆಯದಾಗಿ ಜೂನ್ ಮಾಸದಲ್ಲಿ ಮೀನರಾಶಿ ಅತ್ಯುತ್ತಮ ಗುರುಬಲ, 5ನೇ ಮನೆಯ ಗುರು ಸ್ವರಾಶಿಯನ್ನು ಸ್ವಕ್ಷೇತ್ರವನ್ನು ನೋಡ್ತಕ್ಕಂಥದ್ದು, ಶನಿಗೆ ದೃಷ್ಟಿ ಕೊಡ್ತಕ್ಕಂಥದ್ದು, ಜನ್ಮ ಶನಿಯ ದೋಷ ಬಹುತೇಕ ಪರಿಹಾರ ಆಗ್ತದೆ. ಇನ್ನೂ 1 ವರ್ಷ ಅಷ್ಟೊತ್ತಿಗೆ ಶನಿಯು ಮೇಷರಾಶಿಯ ಕಡೆ ಮುಖ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಒಂದು ರೀತಿಯ ದೈವ ಯೋಗ, ದೈವ ಬಲ ಬರ್ತದೆ. ದೇವರು, ಗುರುಗಳ ದೇವರ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥ ಯೋಗಗಳು, ಗ್ರೂಪ್ನಲ್ಲಿ ಪುಣ್ಯಕ್ಷೇತ್ರಗಳನ್ನು ಹೋಗ್ತಕ್ಕಂತಹ ಒಂದು ಯೋಗಗಳು, ಸನ್ಯಾಸಿಗಳ ದರ್ಶನ, ಸನ್ಯಾಸಿಗಳ ಸೇವೆ, ಈ ರೀತಿಯ ಒಂದು ಶುಭ ಫಲವನ್ನು ಕೂಡ ಮೀನರಾಶಿಯವರು ಪಡಿತೀರಿ. ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನು ಕೂಡ ಮೀನರಾಶಿಯವರಿಗೆ ಹೇಳಲಾಗಿದೆ. ಇಷ್ಟು ಜೂನ್ ಮಾಸದ ಮಾಸ ಭವಿಷ್ಯ. ಎಲ್ಲರಿಗೂ ಆದಿತ್ಯಾದಿ ನವಗ್ರಹರು, ಶ್ರೀ ಗುರುಗಳ ಅನುಗ್ರಹ ಮತ್ತು ಅವರಲ್ಲಿ ಶ್ರದ್ಧೆಯು ಬೆಳೆದು ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.